ಎಲ್ಲಿಯವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ, ಎಲ್ಲವರೆಗೂ ಹೋರಾಟ, ಎಲ್ಲಿಯವರೆಗೂ ಹೋರಾಟ. ಎಲ್ಲವರೆಗೂ ಹೋರಾಟ. ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್. ರೈತ ಉಳಿದರೆ, ರೈತ ಉಳಿದರೆ, ರೈತ ಉಳಿದರೆ, ಸರಿ ನಂಬರ್ ಅದೇನು ರೈತನ ಬೆವರು, ರೈತನ ಬೆವರು, ರೈತನ ಬೆವರು. ಬೆಳೆ ನಷ್ಟವಾದ ರೈತರಿಗೆ ತಕ್ಷಣ ಪರಿಹಾರ ನೀಡಲೇಬೇಕು. ಬೆಳೆ ನಷ್ಟವಾದ ರೈತರಿಗೆ ತಕ್ಷಣ ಪರಿಹಾರ ನೀಡಲೇಬೇಕು. ಬೆಳೆ ನಷ್ಟವಾದ ರೈತರಿಗೆ ತಕ್ಷಣ ಪರಿಹಾರ ನೀಡಬೇಕು. ಆಮೇಲೆ ಒಂದು ಎಕರೆಗೆ ಈಗ ನೀವು ಸಾಲ ಕೊಟ್ಟಿಲ್ಲ, ಗರಿಷ್ಠ ಒಂದು ಎಕರೆ. ಆಮೇಲೆ ವಿಂಡ್ ಪವರ್, ಸೋಲಾರ್ ಪವರ್ ಏನೀಗ ರೈತರಿಗೆ ಒಂದು 60 ಲಕ್ಷ ಅವ್ರು ಬಂದು ಇವ್ರಿಗೊಂದು ಆ ಏರಿಯಾದಾಗ ಒಂದು ಇವ್ರಿಗೆ ಒಂದು ಹೇಳ್ತಾರೆ. ನಮ್ಮ ಕೊಪ್ಪಳ ಜಿಲ್ಲೆಯಲ್ಲಿ ಎಲ್ಲೇ ಅವರು ಭೂಮಿ ತಗೊಂಡ್ರೆ ಒಂದೇ ರೇಟ್, ಒಂದೇ ನಿಗದಿ ಆಗ್ಬೇಕು. ಇದು ನಿಮಗೆ ಪ್ರಧಾನಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಕೊಟ್ಟಿದ್ದೀವಿ. ಆಮೇಲೆ ಸ್ವಾಮಿನಾಥನ್ ವರದಿ ಇರ್ತಾರೆ. 20 ವರ್ಷದಿಂದ ನಾವು ಹೋರಾಟ ಮಾಡೋದಿಲ್ಲ. ಸ್ವಾಮಿನಾಥನ್ ವರದಿ ಜಾರಿ ಆಗಲಿ, ಸರ್ಕಾರ ಬರ್ತಾವ, ಸರ್ಕಾರ ಹೋಗ್ತಾ ಇದ್ದಾರೆ. ಮತ್ತೇನೈತಿ ಸ್ವಾಮಿನಾಥನ್ ವರದಿ ಬಗ್ಗೆ ಯಾವ ಸರ್ಕಾರ ಒಂದು ನಮಗೆ ಸ್ವಾಮಿನಾಥನ್ ವರದಿ ಜಾರಿ ಆಗ್ತಿರ್ತಾರೆ. ಈ ದೇಶದಲ್ಲಿರುವಂಥ ರೈತರು ಏನೈತಿ ಒಳ್ಳೆ ರೀತಿಯಲ್ಲಿ ಬದುಕಂತ, ಯಾಕಂದ್ರೆ ಅದರಲ್ಲಿ ಎಲ್ಲ ಪಾಯಿಂಟ್ಸ್ ಇದಾವೆ ಸರ್ ಸ್ವಾಮಿನಾಥನ್ ವರದಿಯಲ್ಲಿ. ಆಮೇಲೆ ಈಗ ಇಲ್ಲಿ ಏನೈತಿ ಸರ್, ವಿಂಡ್ ಪವರ್, ಸೋಲಾರ್ ಪವರ್ ತೊಗೊಂಡ್ಬಂದ್ಬಿಟ್ಟು ಗಾರ್ಮೆಂಟ್ ಕಂಪ್ನಿಗಳಿಂದ ಸೇರಿಸ್ತಾ ಇರಲಿಲ್ಲ. ಇದರಿಂದ ಯಾವುದೇ ರೀತಿಯಿಂದ ರೈತರಿಗೆ, ಬಡವರಿಗೆ ಯಾವುದೂ ಉದ್ಯೋಗ ಇಲ್ಲ ಸರ್. ನಾವು ಉದ್ಯೋಗ ಸೃಷ್ಟಿಸುವಂಥ ಕೈಗಾರಿಕೆಗಳಲ್ಲಿ ತೊಗೊಂಬರ್ರಿ, ಮಹಿಳೆಯರಿಗೆ ಒಂದು ಏನಾದರೂ ಕೈಗಾರಿಕೆಗಳನ್ನು ತೊಗೊಂಬರ್ರಿ ನಂತರ. ಇದರಿಂದ ಏನಾಗುತ್ತಾ, ಇಲ್ಲಿ ಬಡವರಿಗೆ, ರೈತರಿಗೆ, ಮಹಿಳೆಯರಿಗೆ ಏನೈತಿ ಏನಾದರೂ ಉದ್ಯೋಗ ಸಿಗುತ್ತಾ. ಈ ವಿಂಡ್ ಪವರ್, ಸೋಲಾರ್ ಪವರ್ ಇದು ಯಾರಿಗೂ ಉದ್ಯೋಗ ಸಿಗೋದಿಲ್ಲ. ಇದ್ರಾಗ ಏನೈತಿ ಸ್ಥಿತಿವಂತರಿಗೆ, ಶ್ರೀಮಂತರಿಗೆ ಏನೈತಿ ಸಿಗುತ್ತೆ. ಇದು ನಿಮ್ಮ ಗಮನದಾಗಿರಲಿ. ಪ್ರಧಾನಮಂತ್ರಿಗಳಿಗೆ ನೀವು ನಿಮ್ಮ ಕಡೆಯಿಂದ ನಡೆಸಿ ನಮಗೇನೈತಿ ಈ ಭಾಗದ ರಾಜ್ಯದ ರೈತರ ಮತ್ತು ದೇಶದ ರೈತರ ಸಮಸ್ಯೆಗಳು ಏನಿದ್ದಾವೆ ಆ ಸಮಸ್ಯೆಯನ್ನು ಬಗೆಹರಿಸಬೇಕಂತ ಹೇಳಿ ಈ ಮೂಲಕ ನಮ್ಮ ಇದ್ದೀವಿ. ನಮ್ಮ ಕಡೆಗೆ ಹೋಗೊಟ್ಟು ಏನು ನಮ್ಮ ಇವರು ಚಂದ್ರಕಾರ್ ಅವರು ತಮ್ಮ ಕೆಲಸವನ್ನು ಹೇಳಿದ್ದಾರೆ. ಅವರು ರೈತರ ಪರವಾಗಿ ನಾವು ಧನ್ಯವಾದ ತಿಳಿಸ್ತಾ ಇದ್ದೀವಿ. ಯಾಕಂದ್ರೆ ರೈತ ಉಳಿದ್ರೆ ದೇಶ ಉಳಿತಾರ ಅನ್ನೋದು ಕೆಲವೊಂದು ಅಧಿಕಾರಿಗಳು ಗೊತ್ತಿದೆ. ಇನ್ನೂ ಒಬ್ಬರು ಕೆಲವು ಅಧಿಕಾರಿಗಳು ಏನೈತಿ ಇನ್ನೂ ಮೂರು ಅದಾರ. ಅವ್ರಿಗೆ ಯಾಕೆ ಬೇಕು, ಇನ್ನು ನಮ್ಮ ಎಸಿ ಕಾರು, ಎಸಿ ರೂಮ್ನಾಗ ಅದಾರ. ಇಂಥ ರೈತರನ್ನ ಗೌರವಿಸುವಂತ ಅಧಿಕಾರಿಗಳಿಗೆ ನಾವು ಯಾವತ್ತಿದ್ರೂ ಗೌರವ ಕೊಡ್ತೀವಿ. ಯಾಕಂದ್ರೆ ಅವರು ಕೂಡ ಒಬ್ಬ ರೈತರ ಮಕ್ಕಳಿರ್ತಾರೆ. ನಾವು ಯಾಕಂದ್ರೆ ಅವ್ರಿಗೆ ಅವಗೌರವ ತೋರಿಸಿದ್ರೆ ನಾವು ರೈತರಿಗೆ ಗೌರವ ತೋರಿಸಿದಂಗೆ ದಯವಿಟ್ಟು ಅವರು ನಮ್ಮ ಏನೈತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅವರು ನಮ್ಮ ಮದುವೆಗೆ ಬಂದಿದ್ದು ಇಲ್ಲಿ ಬಂದಿದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆ